ವೀಕ್ಷಕರೇ, ವಿಶ್ವವಿಖ್ಯಾತ ಕರಗ ಮಹೋತ್ಸವ ನಾಳೆಯಿಂದನೇ ಆರಂಭವಾಗ್ತಾ ಇದೆ. ಅಂತಂದರೆ ಈಗಾಗಲೇ ವಿಶ್ವವಿಖ್ಯಾತ ಕರಗ ಮಹೋತ್ಸವದ ಬಗ್ಗೆ ಸಾಕಷ್ಟು ಪ್ರಚಾರದಲ್ಲಿತ್ತು. ಈ ಹಿಂದೆ ಕೂಡ ಕರಗ ಮಹೋತ್ಸವದಲ್ಲಿ ಬೆಂಕಿ ಅವಘಡ ಆಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿತ್ತು. ಆದರೆ ಈ ಬಾರಿ ಒಂದು ರೀತಿಯಲ್ಲಿ BBMPನೇ ನಮ್ಮ ಕರಗಕ್ಕೆ ಅಡ್ಡಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಬೆಂಗಳೂರಿನ SP ರೋಡ್ ಅಂದರೆ ಕರಗ ಏನು ನಡೆಯುತ್ತೆ, ಕರಗ ಮೆರವಣಿಗೆ ಏನು ಹೋಗುತ್ತೆ, ಆ SP ರೋಡ್ ಇನ್ನೂ ಕೂಡ BBMPಯ ವೈಟ್ ಟ್ಯಾಪಿಂಗ್ ಕಾಮಗಾರಿ ಇನ್ನೂ ಮುಗ್ದಿಲ್ಲ. ಆ ಕಾಮಗಾರಿಯ ಪ್ರಗತಿಯಲ್ಲೇ ಇನ್ನೂ ಇದೆ. ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸಿ ನಾವು ಒಂದು ಕರಗಕ್ಕೆ ಒಂದಿನ ಇದ್ದಾಗಲೇ ನಾವು ಮುಗಿಸಿ ಕೊಡ್ತೀವಿ ಅಂತ BBMP ಈ ಹಿಂದೆ ಸಭೆ ಮಾಡಿ ಮಾತು ಕೊಟ್ಟಿತ್ತು. ಹಾಗೆ ಬೆಂಗಳೂರು DC ಜಗದೀಶ್ ಕೂಡ BBMP ಇಂದ ಯಾವುದೇ ರೀತಿ ತೊಂದರೆ ಆಗದೇ ಇರುವ ರೀತಿಯಲ್ಲಿ ರಸ್ತೆ ಕಾಮಗಾರಿಯನ್ನು ನಾವು ಆದಷ್ಟು ಬೇಗ ಮುಗಿಸಿ ಕರಗಕ್ಕೆ ಯಾವುದೇ ರೀತಿ ತೊಂದರೆ ಆತಂಕಗಳು ಉಂಟಾಗದೇ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಂತ ಅನ್ನುವಂತಹ ಮಾತನಾಡಿದರು. ಆದರೆ ಈಗ ಈ ಬಾರಿ ನಾಳೆಯಿಂದಲೇ ಕರಗ, ಈ ವಿಶ್ವವಿಖ್ಯಾತ ಕರಗ ಆರಂಭವಾಗ್ತಾ ಇದ್ರು ಕೂಡ ಬೆಂಗಳೂರಿನ ದೊಡ್ಡ ಕರಗ ಇದು. ಬೆಂಗಳೂರು ಕರಗ ಅಂತಂದರೆ ಸಾಕಷ್ಟು ಪ್ರಚಾರದಲ್ಲಿರುವಂಥದ್ದು, ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ಆದರೆ ಈಗಲೂ ಕೂಡ ಇನ್ನು BBMP ತನ್ನ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿಯನ್ನು ಇನ್ನೂ ಸಂಪೂರ್ಣಗೊಳಿಸಲಿಲ್ಲ. ಯಾಕಂತಂದರೆ ಸಾಕಷ್ಟು ಸಮಯದಿಂದ ಕೂಡ ಈ ಕಾಮಗಾರಿ ಪ್ರಗತಿ ನಡೀತಾ ಇತ್ತು. ಇದರ ಕುರಿತಾಗಿ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಕೂಡ ಈ ಬಗ್ಗೆ BBMPಗೆ ಪದೇ ಪದೇ ಕರಗ ದಿನಾಂಕ ನಿಗದಿಯಾಗಿದೆ, ದಯವಿಟ್ಟು ಈ ಕರಗ ಮಹೋತ್ಸವಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು, ಹಾಗಾಗಿ ರಸ್ತೆ ಕಾರ್ಯವನ್ನು ಆದಷ್ಟು ಬೇಗ ಮುಗಿಸಿಕೊಡಿ ಅನ್ನುವಂತಹ ಏನು ಬೇಡಿಕೆಯನ್ನು ಈ ಹಿಂದೆ ಕೂಡ ಇಟ್ಟಿದ್ರು. ಆದರೆ ನಾಳೆಯಿಂದಲೇ ಕರಗ ಮಹೋತ್ಸವ ಆರಂಭ ಆಗ್ತಾ ಇದ್ರು ಕೂಡ ಇನ್ನೂ ಕೂಡ ಕಾಮಗಾರಿ ಪ್ರಗತಿಯನ್ನು BBMP ಇನ್ನೂ ಮುಗಿಸದೇ ಇರುವಂಥದ್ದು. ಒಂದು ರೀತಿಯಲ್ಲಿ ಇಲ್ಲಿ BBMPಯ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದು ಕಂಡು ಬರುತ್ತೆ. ಯಾಕಂತಂದರೆ ನಾಳೆಯಿಂದಲೇ ಸುಮಾರು ಏನು ಏಪ್ರಿಲ್ 4ರಿಂದ 14ರವರೆಗೆ ನಡೆಯುವಂತಹ ವಿಶ್ವವಿಖ್ಯಾತ ಕರಗ ಮಹೋತ್ಸವದ ಮೆರವಣಿಗೆ ಇಲ್ಲಿಂದಲೇ ಹೋಗುತ್ತೆ. ಯಾಕಂತಂದರೆ ಈ ಭಾಗದಲ್ಲೇ ದೇವಸ್ಥಾನ ಇರೋದ್ರಿಂದ ಇಲ್ಲಿ ಮೆರವಣಿಗೆ ಹೋಗೋ ಕಾರಣದಿಂದಾಗಿ ಇದರ ಏನು ಕಾಮಗಾರಿ ಪ್ರಗತಿಯನ್ನು ಈಗಾಗಲೇ ಇವರು ಮುಗಿಸ್ಬೇಕಿತ್ತು. ಯಾಕಂತಂದರೆ ನಾಳೆಯಿಂದಲೇ ಇರೋದ್ರಿಂದ ಕಾಮಗಾರಿಯನ್ನು ಇನ್ನೂ ಕೂಡ ಮುಗಿಸದೆ BBMP ತನ್ನ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇರೋದು. ಒಂದು ರೀತಿಯಲ್ಲಿ ಈ ಬಾರಿಯೂ ಕೂಡ ಕರಗಕ್ಕೆ ಏನಾದರೂ ಅಡೆತಡೆ ಉಂಟಾಗುತ್ತಾ, ಯಾಕಂತಂದರೆ ಕರಗದ ಮೆರವಣಿಗೆ ಹೋಗಬೇಕಾದಂಥ ಜಾಗ ಮತ್ತು ವಿಶ್ವವಿಖ್ಯಾತವಾದಂತಹ ಪ್ರಚಾರದಲ್ಲಿರುವಂತಹ ಕರಗ ಮಹೋತ್ಸವ, ಸಾಕಷ್ಟು ಜನಸಂಖ್ಯೆಯಲ್ಲಿ ಇಲ್ಲಿ ಜನವನ್ನು ಏನು ಒಂದು 15ರಿಂದ 20 ಲಕ್ಷ ಜನರು ಕೂಡ ಈ ಕರಗ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಯಾಕಂತಂದರೆ ಕರಗ ಮಹೋತ್ಸವದ ಮೆರವಣಿಗೆ ಹೋಗುವ ಸಮಯದಲ್ಲಿ ಏನು ಇಲ್ಲಿರುವಂತಹ ಗುಂಡಿಗಳಿರ್ಬೋದು ಅಥವಾ ರಸ್ತೆ ಕಾಮಗಾರಿ ಇನ್ನು ತೆರವುಗೊಳಿಸದೇ ಇರುವ ಕಾರಣದಿಂದ ಏನಾದರೂ ಮೆರವಣಿಗೆ ಹೋಗುವಾಗ ಇಲ್ಲಿ ಏನು ಸೇರಿರುವಂತಹ ಜನರಿಗೆ ಯಾವುದೇ ರೀತಿ ತೊಂದರೆ ಆದರೂ ಕೂಡ ಕರಗ ಮಹೋತ್ಸವಕ್ಕೆ ಒಂದು ರೀತಿಯಲ್ಲಿ ಅದು ಅಡ್ಡಿ ಅಥವಾ ತೊಂದರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಬಾರಿಯೂ BBMP ಏನಾದರೂ ಏನು ತನ್ನ ಕಾರ್ಯವನ್ನು ಮುಗಿಸದೆ ಕಾಮಗಾರಿಯಿಂದಲೇ ಕರಗಕ್ಕೆ ಏನಾದರೂ ತೊಂದರೆ ಉಂಟು ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲೂ ಕೂಡ ಕಾಡ್ತಾ ಇದೆ. ಹಾಗೆಯೇ ಕರಗ ಸಮಿತಿ ಅಧ್ಯಕ್ಷರು ಕೂಡ ನಾಳೆ ಅಷ್ಟರಲ್ಲಿ ಕರಗ ತಯಾರಿ ಇರೋದ್ರಿಂದ ನಾಳೆಯಿಂದಲೇ, ಹಾಗಾಗಿ ನಾಳೆ ಅಷ್ಟರಲ್ಲಿ ರಸ್ತೆಯನ್ನು ತೆರವುಗೊಳಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದರೂ ಇನ್ನೂ ಕೂಡ ದುರಸ್ತಿ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸದೇ ಇರೋದ್ರಿಂದ ಈ ಬಾರಿ ಏನಾದರೂ ಕರಗ ಮಹೋತ್ಸವಕ್ಕೆ ಸಮಸ್ಯೆ ಉಂಟಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹಾಗೆಯೇ ನಾವು ಕೂಡ ಈ ಬಾರಿ ಕರಗ ಮಹೋತ್ಸವಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳ್ತಾ ನಾಳೆಯಿಂದ ಕರಗ ಆರಂಭ ಸರ್. BBMPನೂ ಈ ಹಿಂದೆನೂ ಕೂಡ ಒಂದು ಏನು ಸಭೆಯನ್ನ ಮಾಡಿ ಮುಗಿಸ್ಕೊಡ್ತೀವಿ ನಾವು ಅಂತ ಅಂದಿದ್ರು. ಇನ್ನೂ ಕೂಡ ರಸ್ತೆ ಕಾಮಗಾರಿ ಪ್ರಗತಿಯಲ್ಲೇ ಇದೆ, ಇನ್ನೂ ಏನು ತೆರವುಗೊಳಿಸಲಿಲ್ಲ. ಏನು ಹೇಳ್ತೀರಾ, ನಾಳೆ ಕರಗಕ್ಕೆ ಏನಾದರೂ ಅಡೆತಡೆ ಉಂಟಾಗ್ಬೋದು ಅನ್ಸುತ್ತಾ? ಮೇಡಮ್, ಈಗ ನೋಡಿ, ಇವಾಗೆಲ್ಲ ಶುದ್ಧೀಕರಣ ಕೆಲಸ ಎಲ್ಲ ಆಯ್ತು, ಈಗ ಬೆಳಗ್ಗೆಯಿಂದ ನಡೀತಾ ಇದೆ. ನೀವು ಬೆಳಗ್ಗೆನೆ ಬಂದಿದ್ದೀರಾ. ನಾವು ಅರ್ಜುನ ದ್ರೌಪದಿ ತಾಯಿ ತೇರು, ನಾವು ಯಾವುದೇ ಜಾತ್ರೆ ನಾವು ದೇವಸ್ಥಾನದ ಶುರು ಮಾಡೋವಾಗ ನಾವು ನಾಳೆ ಧ್ವಜಾರೋಹಣ ಏನು ಶುರು ಆಗುತ್ತೆ, ನಾವು ಆ ತಾಯಿನ ಆ ಯಪ್ಪನ ತೇರ ಮೇಲೆ ಇಟ್ಟು ನಮ್ಮ ಪೇಟೆ ಬೀದಿ ಅಂತಿರಲ್ಲ, ನಾವು ದೇವಸ್ಥಾನ ಸುತ್ತು ಒಂದು ರೌಂಡು ತೇರಲ್ಲಿ ಹೋಗಿ ಬಂದು ಆಮೇಲೆ ದೇವಸ್ಥಾನದಲ್ಲಿ ಸೇರಿಸಿ ಆಮೇಲೆ ನಮ್ಮ ಸಂಪ್ರದಾಯಗಳು ನಾವು ಶುರು ಮಾಡೋದು. ಇದೇ ಪದ್ಧತಿ, ಇದು 800 ವರ್ಷದಿಂದ ಇದೇ ನಡ್ಕೊಂಬಂದಿರೋದು. ಈಗ ಇವರು ನಾಳೆ ಒಳಗಡೆ ಮುಗಿಸ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಓಪನ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಓಪನ್ ಮಾಡಿಸಿ ಕೊಡ್ಬೋದು, ತೇರ್ಗೆ ನಾಳೆ ಅನುಕೂಲ ಮಾಡಿಕೊಟ್ರೆ ಸಾಕು. ಅದಾದಮೇಲೆ ಸೈಡಲ್ಲೆಲ್ಲ ಹಂಗಂಗೆ ಇದೆ ಇನ್ನೂ ಓಪನ್ನು. ನಿಮ್ಗೆ ಗೊತ್ತಾಗಿರ್ಬೋದು, ಒಂದು 20 ಲಕ್ಷ ಜನ ತನಕ ಸೇರ್ತಾರೆ. ಯಾರೇನಾದರೂ ಬಿದ್ದು ಹೆಚ್ಚು ಕಮ್ಮಿ ಆದರೂ ಅದು ಎಲ್ಲ ಅಧ್ಯಕ್ಷರು ತಲೆಗೆ ಬರ್ತದೆ. ಅದನ್ನು ಬೇಗ ಎಚ್ಚೆತ್ಕೊಂಡು ನೀಟಾಗಿ ಎಲ್ಲರೂ ಜವಾಬ್ದಾರಿ ತೊಗೊಂಡು ಬೇಗ ಮುಗಿಸಿದ್ರೆ ಸಂತೋಷ. ಈ ಹಿಂದೆ ಕೂಡ BBMPಗೆ ಹೆಚ್ಚಿಸುವಂಥ ಪ್ರಯತ್ನ ಮಾಡಿರಬಹುದು. ಯಾಕಂತಂದರೆ ರಸ್ತೆ ಕಾಮಗಾರಿ ಇತ್ತೀಚೆಗೆ ಪ್ರಾರಂಭವಾಗಿದ್ದಲ್ಲ, ಸಾಕಷ್ಟು ದಿನಗಳ ಹಿಂದಿನೇ ಪ್ರಾರಂಭವಾಗಿರೋದು. ಇದ್ರ ಬಗ್ಗೆ ಏನು? ಇದು 2 ತಿಂಗಳಿಂದ ಹೇಳ್ತಾ ಇದ್ದೀನಿ ಮೇಡಮ್, ಇದನ್ನು ಮಾಡಬೇಕು, ಇದು ಮಾಡಬೇಕು ಅಂತ. ಅದು ಇನ್ನೂ ಸ್ವಲ್ಪ ಲೇಟ್ ಆಗೋದೇನೋ, ನಿಮ್ಮ ಎಲ್ಲರ ಸಹಕಾರದಿಂದ ಸ್ವಲ್ಪ ಬೇಗ ಆಗಿದೆ. ಆದರೆ ಅವ್ರು ಎಚ್ಚೆತ್ಕೋಬೇಕಾಗಿತ್ತು. ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ, ನಾವು ಇದು ಈ ಟೈಮಲ್ಲೆಲ್ಲ ಇದು ಕೈ ಇಡಬಾರ್ದಾಗಿತ್ತು.
ಬೇಗ ಮಾಡಿ ಮುಗಿಸ್ಬೇಕು. ನಾವು ಅದನ್ನು ಫೋರ್ಸ್ ಮಾಡಬೇಕು, ಜನಾಂಗ ಮತ್ತು ಜನ ಎಲ್ಲರೂ ಫೋರ್ಸ್ ಮಾಡಬೇಕಂತಲ್ಲ, ಅದು ಅವ್ರಿಗೆ ಗೊತ್ತಿರಬೇಕಾಗಿತ್ತು, ಅದನ್ನು ಅವರು ತಿಳ್ಕೊಂಡು ಮಾಡಬೇಕಾಗಿತ್ತು. ಈಗ ನಾವು ಸ್ವಲ್ಪ ಎಚ್ಚೆತ್ಕೊಂಡು ಬೇಗ ಮುಗಿಸಿದ್ರೆ ನಮಗೆ ಸಂತೋಷ. ಪ್ರತಿಯೊಂದು ನಾವು ಹೇಳ್ಬೇಕಂತ ಬೇಜಾರಾಗುತ್ತೆ. ರಸ್ತೆ ಕಂಪ್ಲೀಟ್ ಆಗಿ ಮೊದಲೇನೋ ದುರಸ್ತಿ ಸ್ಥಿತಿಯಲ್ಲಿ ಇತ್ತ, ಮಾಡಲೇಬೇಕಾದಂತಹ ಪರಿಸ್ಥಿತಿ ಏನಾದರೂ ಇತ್ತ, ರಸ್ತೆ ಸರಿ ಮಾಡಲೇಬೇಕು ಅನ್ನೋ ಸ್ಥಿತಿ? ಇಲ್ಲ, ಅದು ಪ್ಯಾಚ್ ವರ್ಕ್ ಮಾಡಿದರೆ ಆಗೋವಂಥದ್ದು ಇತ್ತು. ಮತ್ತು ಅದೇನೋ ಎಲ್ಲ ಸ್ಯಾನಿಟ್ರಿ ಪೈಪ್ ಚೇಂಜ್ ಮಾಡ್ತಾ ಇದ್ದಾರಂತೆ ಕಂಪ್ಲೀಟು. ಇವಾಗ ಅದು ಎತ್ಕೊಂಡಿದ್ದಾರೆ, ಅದು ಕರಗ ಆದಮೇಲೆ ಎತ್ಕೋಬೋದಾಗಿತ್ತು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಈ ಬಾರಿ ಏನಾದರೂ ಕರಗಕ್ಕೆ ಅಂತಹ ಸಮಸ್ಯೆ ಆಗ್ಬೋದು ಅಂತ ಮೇಡಮ್, ರಸ್ತೆ ಇನ್ನೂ ಕೂಡ ಏನು ಸಂಪೂರ್ಣವಾಗಿ ತೆರವುಗೊಳಿಸ್ತಿಲ್ಲ. ನೀವು ಹೇಳಿದಾಗೆ ಸಾಕಷ್ಟು ಜನ ಸೇರೋದ್ರಿಂದ ಇಲ್ಲಿ ಆಚೆ ಈಚೆ ಏನಾದರೂ ಒಂದು ಸ್ವಲ್ಪ ಬಿದ್ದು ಏಟಾದರೂ ಕೂಡ ಅದು ಒಂದು ರೀತಿಯಲ್ಲಿ ಏನು ಕರಗಕ್ಕೆ ತೊಂದರೆ ಉಂಟಾಗುವಂತ. ಅದೇ ಹೇಳ್ತೀನಲ್ಲ ಮೇಡಮ್, ಅವಾಗ ಏನಾದ್ರೂ ಅಧ್ಯಕ್ಷರು ಮುಂಜಾಗ್ರತೆ ವಹಿಸಿಲ್ಲ ಅಂತ ನಮ್ಮ ಮೇಲೆ ಬರ್ತಾರೆ. ಅದರಿಂದ ಅವ್ರವ್ರ ಕೆಲಸ ಅವ್ರವ್ರ ಜವಾಬ್ದಾರಿ ಅವ್ರವರೇ ವಹಿಸ್ಕೊಂಡು ಮಾಡಿದ್ರೆ ನಮಗೂ ಯಾರನ್ನೂ ನಾವು ಹೇಳೋಂಗಿರಲ್ಲ. ಬೇಗ ಅವ್ರ ಜವಾಬ್ದಾರಿ. ಮತ್ತು ಕರಗ ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ, ಇದನ್ನು ಯಾರು ತಡೆಯೋಕ್ಕಾಗಲ್ಲ. ಮತ್ತು ಯಾರು ನಾವು ಅದು 9 ಬಾಗಿಲು ಏನಿದೆಯೋ ಅದನ್ನು ನಾವು ಚೇಂಜ್ ಮಾಡೋದಂತೂ ಇಲ್ಲ. ಆ ತಾಯಿ ಮಾಡಿಸ್ಕೊಳ್ಳುತ್ತೆ. ಇದು ನಿಮ್ಮ ಮುಖಾಂತರ ಮಾಡಿಸ್ಕೊಳ್ತಾ ಇದೆ, ಇಲ್ಲ ನನ್ನ ಯಾರ್ಯಾರ ಮುಖಾಂತರ ಮಾಡಿಸ್ಕೊಳ್ತಾ ಇದ್ದಾರೆ, ದೇವ್ರು ಮಾಡಿಸ್ಕೊಳ್ತಾ ಇದ್ದಾರೆ. ಆದರೆ ಇದನ್ನು ಎಚ್ಚೆತ್ಕೋಬೇಕು, ಒಬ್ಬರು ಹೇಳೋ ಥರ ಇಟ್ಕೋಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅಕಸ್ಮಾತ್ ಕೆಲಸ ಅರ್ಧಂಬರ್ಧ ಆದರೂ ಕೂಡ ನೀವು ರಸ್ತೆಯನ್ನು ನಾವು ಯಾವುದೇ ಕಾರಣಕ್ಕೂ ನಮ್ಮದು ಹಳೆ ಕಾಲದವರು ಒಂದೊಂದು ಸಂಪ್ರದಾಯ ರೂಟ್ ಮಾಡಿದ್ದಾರೆ, ಅದರಲ್ಲಿ ನಾವು ಬದಲಾವಣೆನೇ ಮಾಡ್ಕೊಳ್ಳಲ್ಲ. ಅದನ್ನು ನಾವು ಕೇಳ್ತೀರಿ, ನಮಗೆ ಅದನ್ನು ರೆಡಿ ಮಾಡಿಕೊಡಿ ಅಂತ. ನಾವು ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಇತಿಹಾಸನ ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.